ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗಲ್ಲಿ ನಾನು ಹಬ್ಬಕ್ಕೆ ಕ್ಲೀನಿಂಗನ್ನು ಶುರು ಮಾಡಿದ್ದೀನಿ. ನಮಗೆ ಹೆಂಗಸರಿಗೆ ಅಡುಗೆ ಮನೆ ಒಂದು ಕ್ಲೀನ್ ಆದರೆ ಮುಕ್ಕಾಲು ಭಾಗದ ಕೆಲಸ ಮುಗ್ದಂಗೆ. ಹಾಗೆ ಜಾಸ್ತಿ ಗಲೀಜಾಗೋದು ಕೂಡ ಅಡುಗೆ ಮನೆಯೇ. ಹಾಗಾಗಿ ಇವತ್ತು ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಕ್ಲೀನಿಂಗ್ ಮಾಡ್ತಾ ಜೊತೆಗೆ ನಿಮಗೂ ಕೂಡ ಕೆಲವೊಂದು ಟಿಪ್ಸ್ನ ಶೇರ್ ಮಾಡೋಣ ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಹಬ್ಬದ ಕ್ಲೀನಿಂಗ್ ಶುರು ಮಾಡಿದ್ರಾ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇವತ್ತು ಭಾನುವಾರ, ನನ್ನ ಹಸ್ಬೆಂಡ್ ಫ್ರೀ ಇದ್ದರು. ಹಾಗಾಗಿ ಅಡುಗೆ ಮನೆಯಲ್ಲಿ ಮೇಲಿರೋ ಅಂಥದ್ದನ್ನೆಲ್ಲ ಸ್ವಲ್ಪ ತೆಗೆದುಕೊಟ್ರೆ ನಾನು ಒರೆಸ್ಕೊಂಡು ಜೋಡಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಇಲ್ಲಿ ಮೇಲ್ಗಡೆ ಕಬೋರ್ಡಲ್ಲಿರೋ ಅಂಥ ಎಲ್ಲದನ್ನು ಕೂಡ ತೆಗೆದು ನೀಟಾಗಿ ಒರೆಸಿ ಮತ್ತೆ ರೀಅರೇಂಜ್ ಮಾಡ್ತಾಯಿದ್ದೀನಿ. ಕ್ಲೀನಿಂಗ್ ಅನ್ನೋದು ಒಂದೇ ದಿನ ಮಾಡಿ ಮುಗಿಸೋವಂಥ ಕೆಲಸ ಅಲ್ಲ. ಪ್ರತಿದಿನವೂ ಕೂಡ ಸಣ್ಣ ಪುಟ್ಟ ಕ್ಲೀನಿಂಗನ್ನು ನಾವು ಮಾಡ್ತಾನೆ ಇರ್ತೀವಿ. ಆದರೂ ಹಬ್ಬ ಬರ್ತಾ ಇದೆ ಅಂತಂದರೆ ಮೂಲೆಯಲ್ಲಿರೋ ಅಂಥದ್ದನ್ನು ಕೂಡ ತೆಗೆದು ಧೂಳು ತೆಗೆದು ತೊಳೆದೇ ಇರೋವಂತಹ ಪಾತ್ರೆಗಳನ್ನೆಲ್ಲ ತೊಳೆದು ಮತ್ತೆ ಜೋಡಿಸ್ಬೇಕು. ಇಲ್ಲಿ ನಾನು ಸಿಂಕ್ ಕೆಳಗಡೆನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಕೆಳಗಡೆ ಅಕ್ಕಿ, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಇಡೋವಂತಹ ಜಾಗ ಸ್ವಲ್ಪ ಒಳಗಡೆ ಇದೆ. ಅಲ್ಲಿಗೆ ನಾನು ಹೋಗಿ ಕ್ಲೀನ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನನ್ನ ಹಸ್ಬೆಂಡೇ ಪೂರ್ತಿ ನೀಟಾಗೆಲ್ಲ ಒರೆಸ್ಕೊಡ್ತಾ ಇದ್ದಾರೆ. ಕಬೋರ್ಡ್ಗಳನ್ನ ಆದಷ್ಟು ಕ್ಲೀನಾಗಿ ಇಟ್ಕೊಬೇಕು. ಹಾಗೆ ಕಬೋರ್ಡ್ ಮಾಡಿಸಿರೋದ್ರಿಂದ ಜಿರಳೆಗಳ ಕಾಟನೂ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಸಲ ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಇದು ಲಕ್ಷ್ಮಣ ರೇಖೆ ಅಂತ ಕರಿತೀವಿ. ಇದನ್ನು ಬರೆದ್ಬಿಟ್ರೆ ಜಿರಳೆಗಳು ಕಬೋರ್ಡ್ ಒಳಗಡೆ ಹೋಗಿ ಮೊಟ್ಟೆ ಇಡೋದು ಇದೆಲ್ಲ ಆಗೋದಿಲ್ಲ. ಒಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಲಕ್ಷ್ಮಣ ರೇಖೆ ಕೂಡ ಬರೆದಿದ್ದಾರೆ. ಹಾಗೆ ಮೇಲೆ ಕೂಡ ಒರೆಸ್ಕೊತಾ ಇದ್ದಾರೆ. ಅವರೆಲ್ಲ ಪೂರ್ತಿಯಾಗಿ ಒರೆಸ್ಕೊಟ್ಟ ಮೇಲೆ ನಾನು ಜೋಡಿಸೋವಂಥ ಪಾತ್ರೆಗಳನ್ನೆಲ್ಲನೂ ಕೂಡ ಆ ಕಬೋರ್ಡ್ ಒಳಗಡೆ ಜೋಡಿಸ್ತಾ ಇದ್ದೀನಿ. ನೋಡಿ, ಮನೆಯಲ್ಲಿ ಕ್ಲೀನ್ ಮಾಡೋದು ಬರೀ ಹೆಂಗಸ್ರ ಕೆಲಸ ಮಾತ್ರನೇ ಅಲ್ಲ. ಫ್ರೀ ಇರುವಾಗ ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ಗೆ ಹೆಲ್ಪ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಪ್ರತಿಯೊಂದನ್ನು ಅವರೇ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಮನೆಗೆ ಯಾರಾದರೂ ಹೆಲ್ಪರ್ನ ಕರ್ಕೊಂಡು ಅಥವಾ ಮನೆ ಕೆಲಸದವ್ರು ಯಾರಾದರೂ ಇದ್ದರೆ ಕೆಲಸ ಮಾಡೋದು ಸ್ವಲ್ಪ ಸುಲಭ ಆಗುತ್ತೆ. ಆದರೆ ಪ್ರತಿಯೊಂದನ್ನು ಅವರೇ ಮಾಡಬೇಕು ಅಂದಾಗ ಅವರ ಬಾಡಿ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಲ್ಲ. ಜಾಸ್ತಿ ಧೂಳಲ್ಲೆಲ್ಲ ಆಡಿದ್ರೆ ಅವ್ರಿಗೂ ಕೂಡ ಅಲರ್ಜಿ ಆಗಿ ಆರೋಗ್ಯ ಕೂಡ ಕೆಡ್ಬೋದು. ನನಗೂ ಕೂಡ ಸ್ವಲ್ಪ ಅಲರ್ಜಿಕ್ ಪ್ರಾಬ್ಲಮ್ ಜಾಸ್ತಿನೇ ಇದೆ. ಹಾಗಾಗಿ ಡೀಪ್ ಕ್ಲೀನ್ ಇರುವಾಗ ನನ್ನ ಹಸ್ಬೆಂಡ್ ನನಗೆ ಸಹಾಯ ಮಾಡ್ತಾರೆ ಫ್ರೀ ಆಗಿದ್ದಾಗ. ಇಲ್ಲಿ ಕಬೋರ್ಡೆಲ್ಲ ಕ್ಲೀನ್ ಆದಮೇಲೆ ವಿಕ್ಕರ್ ಬ್ಯಾಸ್ಕೆಟ್ನ ತೆಗೆದು ಅದನ್ನು ಕೂಡ ನೀಟಾಗಿ ಒಂದು ಸಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಹಾಕಿರೋವಂಥ ನ್ಯೂಸ್ ಪೇಪರ್ನೆಲ್ಲ ತೆಗೆದು ಒಂದು ಒಣ ಬಟ್ಟೆಯಲ್ಲೇ ನೀಟಾಗಿ ಅದನ್ನೆಲ್ಲ ಒರೆಸ್ಕೊತಾ ಇದ್ದೀವಿ. ಈ ಕಿಚನ್ ಪೂರ್ತಿಯಾಗಿ ಕ್ಲೀನ್ ಮಾಡೋದಕ್ಕೆ ನಮಗೆ ಒಂದಿನ ಸಾಕಾಗಿಲ್ಲ, ಒಂದು 2-3 ದಿನ ತೊಗೊಂಡಿದ್ದೀವಿ. ಯಾಕಂದರೆ ನಮ್ಮ ಮನೆ ಕೆಲಸಗಳು ಜೊತೆಗೆ ಅಡುಗೆ ತಿಂಡಿ ಹೊರಗಡೆ ಹೋಗಿ ಬರೋದು ಎಲ್ಲದೂ ಕೂಡ ಇರುತ್ತೆ. ಹಾಗಾಗಿ ಒಂದೇ ದಿನ ಎಲ್ಲನೂ ಮಾಡಿಬಿಡ್ತೀನಿ ಅಂತ ಅನ್ನೋದಕ್ಕಾಗೋದಿಲ್ಲ. ಸ್ವಲ್ಪ ಎಷ್ಟೆಷ್ಟಾಗುತ್ತೋ ಅಷ್ಟನ್ನು ಒಂದೊಂದು ದಿನ ಮಾಡಿಕೊಂಡು ಟೋಟಲಾಗಿ ಒಂದು 3-4 ದಿನ ತಗೊಂಡು ಅಡುಗೆ ಮನೆ ಪೂರ್ತಿಯಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಇವತ್ತು ತಿಂಡಿ ಎಲ್ಲ ಮುಗಿಸಿ ಕಟ್ಲರಿ ಬ್ಯಾಸ್ಕೆಟ್ ಅಂದರೆ ಕಟ್ಲರಿ ಡ್ರಾಯರ್ ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ತೆಗೆದಿದ್ದೀನಿ. ನಾನು ಈ ಡ್ರಾಯರ್ಗೆಲ್ಲ ಲೈನರ್ಸ್ನ ಹಾಕಿರಲಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು. ನಾರ್ಮಲಾಗಿ ಒಂದು ತೇವ ಬಟ್ಟೆ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡೆ. ಬಟ್ ಕೆಲವೊಂದು ಪ್ಯಾಚಸ್ ಹೋಗಲಿಲ್ಲ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಥಿನ್ನರ್ನ ಬಳಸಿ ನಾನು ಕ್ಲೀನ್ ಮಾಡಿದೆ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಕ್ಲೀನ್ ಮಾಡ್ತಾ ಇರುವಾಗ ಆ ಸ್ಟೀಲ್ದು ರ್ಯಾಕು ಸ್ವಲ್ಪ ತಾಗಿ ಕೈಯಲ್ಲಿ ರಕ್ತ ಬರ್ತಾಯಿದೆ. ಆದಷ್ಟು ಕ್ಲೀನಿಂಗ್ ಮಾಡುವಾಗ ಹುಷಾರಾಗಿ ಕ್ಲೀನಿಂಗ್ ಮಾಡಿ. ತುಂಬ ಸಲ ಈ ರೀತಿ ನನಗಾಗಿದೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಮಾಡುವಾಗ ಖಂಡಿತವಾಗ್ಲೂ ಒಂದಲ್ಲ ಒಂದು ಏಟ್ ಮಾಡ್ಕೋತಾ ಇರ್ತೀನಿ ನಾನು. ಅದು ಕುಯ್ಕೊಂಡಿದ್ದ ತಕ್ಷಣ ನೀಟಾಗಿ ಒಂದು ಸಲ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಅಪ್ಲೈ ಮಾಡ್ತಾಯಿದ್ದೀನಿ, ಸೆಪ್ಟಿಕ್ ಏನೂ ಆಗಬಾರ್ದು ಅಂತ. ಕೈ ಕುಯ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ನನ್ನ ಕೆಲಸನ ಶುರು ಮಾಡಿದೆ. ಡಿ ಮಾರ್ಟ್ಗೆ ಹೋಗಿ ಬಂದಿದ್ವಲ್ಲ, ಅಲ್ಲಿ ನನಗೆ ಲೈನರ್ ಸಿಕ್ಕಿತ್ತು. ಇದನ್ನು ತೊಗೊಂಡು ಬಂದಿದ್ದೀನಿ. ಇದು 129 ರೂಪೀಸ್ ಇದು.
ಈ ಲೈನರ್ಸ್ನ ನಾವು ಕಬೋರ್ಡ್ಗಳಿಗೆ ಆಗಿರ್ಬೋದು ಅಥವಾ ಫ್ರಿಡ್ಜ್ಗೆ ಎಲ್ಲದಕ್ಕೂ ಕೂಡ ಉಪಯೋಗಿಸ್ಬೋದು. ಇನ್ನು ನಮ್ಮನೆ ಕಟ್ಲರಿ ಡ್ರಾಯರ್ಗೆ ನಾನು ರನ್ನರ್ಸ್ ಅಥವಾ ಲೈನರ್ಸ್ನ ಹಾಕಿರಲಿಲ್ಲ. ಹಾಗಾಗಿ ಇವತ್ತು ತೊಗೊಂಡು ಬಂದಿದ್ನಲ್ಲ ಅದನ್ನು ಕರೆಕ್ಟಾಗಿ ಮೆಜರ್ ಮಾಡಿಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಈ ಲೈನರ್ಸ್ ಅಥವಾ ರನ್ನರ್ಸ್ನ ನಾವು ಶೆಲ್ಫ್ಗಳಲ್ಲಿ ಈ ಥರ ಡ್ರಾಯರ್ಗಳಲ್ಲಿ ಯೂಸ್ ಮಾಡೋದ್ರಿಂದ ತುಂಬ ಬೇಗ ಈ ಡ್ರಾಯರ್ಗಳು ಗಲೀಜಾಗೋದಿಲ್ಲ. ಜೊತೆಗೆ ಇದು ಸ್ಟೀಲ್ ಆಗಿರೋದ್ರಿಂದ ನೀರೇನಾದರೂ ಬಿದ್ದರೆ ತುಂಬ ಬೇಗ ರಸ್ಟ್ ಫಾರ್ಮ್ ಆಗುತ್ತೆ, ಅಂದರೆ ತುಕ್ಕು ಹಿಡಿಯುತ್ತೆ. ಹಾಗಾಗಿ ಲೈನರ್ಸ್ನ ಹಾಕೋದು ತುಂಬಾ ಮುಖ್ಯ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ನಾವು ಕಟ್ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತದು. ಹಾಕಿದ್ದೀವೋ ಇಲ್ವೋ ಅನ್ನೋ ಹಾಗೆ ಕಾಣಿಸುತ್ತೆ. ಜೊತೆಗೆ ಆ ರನ್ನರ್ಸ್ ಗಲೀಜಾದರೂ ಕೂಡ ನೀಟಾಗಿ ಅದನ್ನು ತೆಗೆದು ನಾವು ತೊಳ್ಕೊಂಡು ಮತ್ತೆ ಅದನ್ನು ಉಪಯೋಗಿಸ್ಕೋಬೋದು. ಕಟ್ಲರಿ ಡ್ರಾಯರ್ ಕೆಳಗಡೆನೆ ಲೋಟಗಳು, ಚಿಕ್ಕ ಚಿಕ್ಕ ಬೌಲ್ಸು ಅದನ್ನೆಲ್ಲ ಇಡ್ತೀವಿ. ಆ ಡ್ರಾಯರ್ನು ಕೂಡ ನೀಟಾಗಿ ತೆಗೆದು ನನ್ನ ಕೈ ಸ್ವಲ್ಪ ಗಾಯ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಒರೆಸ್ಕೊಡ್ತಾ ಇದ್ದಾರೆ. ಹಾಗೆ ಇನ್ನೂ ಸ್ವಲ್ಪ ಲೈನರ್ ಮ್ಯಾಟ್ಸ್ ಮಿಕ್ಕಿತ್ತು, ಅದು ಆಗುತ್ತಾ ಇಲ್ವಾ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟೇ ಸಾಕು. ಇನ್ನೊಂದು ತೊಗೊಂಬರ್ಬೇಕಾಗಿತ್ತು, ಬಟ್ ಏನು ಮಾಡೋದು, ನೆಕ್ಸ್ಟ್ ಸಲ ಹೋದಾಗ ತೊಗೊಂಡು ಬರೋಣ. ಇವಾಗ ಎಷ್ಟಿದೆಯೋ ಅಷ್ಟೇ ಹಾಕ್ಬಿಟ್ಟು ಎಲ್ಲದನ್ನು ಜೋಡಿಸಿಟ್ಕೊಳ್ಳೋಣ ಅಂತ ನಾನು ಆ ಲೈನರ್ ಹಾಕಿದ ಮೇಲೆ ನೀಟಾಗಿ ಎಲ್ಲದನ್ನು ಕೂಡ ಜೋಡಿಸಿ ಇಡ್ತಾಯಿದ್ದೀನಿ. ಈ ಡ್ರಾಯರಲ್ಲಿ ಪೂರ್ತಿಯಾಗಿ ದೊಡ್ಡ ದೊಡ್ಡ ಚೊಂಬುಗಳು, ಹಾಗೆ ಡೈಲಿ ಯೂಸ್ ಮಾಡೋ ಅಂಥ ನೀರು ಕುಡಿಯೋವಂಥ ಗ್ಲಾಸು, ಕಾಫಿ ಟೀ ಕುಡಿಯೋವಂಥ ಗ್ಲಾಸಸ್ಸು, ಮತ್ತು ಸ್ಟೀಲ್ ಬಾಕ್ಸಸ್ಸು, ಬೌಲ್ಗಳು ಅಂದರೆ ಬಟ್ಲುಗಳಿರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ಜೋಡಿಸಿ ಇಡ್ತೀನಿ. ರೇರಾಗಿ ಯೂಸ್ ಮಾಡೋದನ್ನು ಹಿಂದೆ ಇಟ್ಕೋತೀನಿ, ಡೈಲಿ ಯೂಸ್ ಮಾಡೋದನ್ನು ಮುಂದೆ ಇಡ್ತೀನಿ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದಕ್ಕಾಗಲ್ಲ. ಕೆಲಸದ ಮಧ್ಯೆ ಸ್ವಲ್ಪ ಬ್ರೇಕ್ ತೊಗೊಂಡು ಇವಾಗ ಟೀ ಕುಡಿಯೋಣ ಅಂತ ಬಿಸಿ ಬಿಸಿ ಟೀ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ಹಾಗೆ ಮಳೆ ಬರೋಂಗಾಗಿತ್ತು, ಮೇಲೆ ಬಟ್ಟೆ ಕೂಡ ಒಣಗಾಕಿದ್ದೆ. ಆ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಸೋಫಾ ಮೇಲೆ ಹಾಗೆ ಹಾಕಿದ್ದೀನಿ. ಆಮೇಲಿಂದ ಎಲ್ಲದನ್ನು ಕೂಡ ಮಡಚಿ ಎತ್ತಿಡಬೇಕು. ಟೀ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ನಾನು ಹೆಚ್ಚಾಗಿ ಬಳಸೋವಂತಹ ಕಬೋರ್ಡನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲದನ್ನು ಕೂಡ ನಾನು ಈ ಕಬೋರ್ಡಲ್ಲೇ ಇಟ್ಕೊಳ್ಳೋದು. ಬೇಳೆಗಳಾಗಿರ್ಬೋದು ಅಥವಾ ತಿಂಡಿಗೆ ರವೆ, ಅವಲಕ್ಕಿ, ಸಕ್ಕರೆ, ಟೀ ಪುಡಿ ಎಲ್ಲದನ್ನು ಕೂಡ ನಾನು ಇದೇ ಕಬೋರ್ಡಲ್ಲಿ ಇಟ್ಟಿರ್ತೀನಿ. ಜಾಸ್ತಿ ಯೂಸ್ ಮಾಡೋವಂಥ ಕಬೋರ್ಡ್ ಆದರೂ ಕೂಡ ಒಂದು ಸ್ವಲ್ಪನೂ ಗಲೀಜಾಗಿಲ್ಲ, ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಈ ಕಬೋರ್ಡಲ್ಲಿ ಇಡೋವಂಥ ಪ್ರತಿ ಗ್ರಾಸರಿ ಐಟಮ್ ಖಾಲಿ ಆದಾಗೂ ಕೂಡ ನಾನು ಈ ಕಬೋರ್ಡನ್ನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಹಾಗಾಗಿ ಇದು ನೀಟಾಗಿದೆ. ಇನ್ನು ಗ್ರೋಸರೀಸ್ ಖಾಲಿ ಆಗಿರೋವಂಥ ಡಬ್ಬಗಳನ್ನೆಲ್ಲದೂ ಕೂಡ ಇವಾಗ ತೊಳೆದು ಇಲ್ಲೇ ಪಕ್ಕದಲ್ಲಿ ಒಂದು ಮ್ಯಾಟ್ ಹಾಕ್ಕೊಂಡಿದ್ದೀನಿ. ಆ ಮ್ಯಾಟ್ ಮೇಲೇ ನೀರೆಲ್ಲ ಸೋರ್ಕೊಳ್ಳೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಕಬೋರ್ಡ್ಗಳಲ್ಲಿ ಆದಷ್ಟು ನ್ಯೂಸ್ ಪೇಪರ್ ಅಥವಾ ನಾನು ಇವಾಗ ತೋರಿಸಿದ್ನಲ್ಲ ಆ ರೀತಿ ಲೈನರ್ಸ್ನ, ರನ್ನರ್ಸ್ನ ಯೂಸ್ ಮಾಡೋದ್ರಿಂದ ಅದ್ರ ಮೇಲೆ ಏನೇ ಚೆಲ್ಲಿದ್ರೂ ಕೂಡ ಬೇಗ ಕಬೋರ್ಡ್ಗಳು ಹಾಳಾಗೋದಿಲ್ಲ. ನ್ಯೂಸ್ ಪೇಪರ್ ಗಲೀಜಾಗಿದೆ ಅಂತ ಅನಿಸ್ದಾಗ ಅದನ್ನು ತೆಗೆದು ಬೇರೆ ನ್ಯೂಸ್ ಪೇಪರ್ನ ಹಾಕಿ ಇಡ್ಬೋದು. ಅಥವಾ ರನ್ನರ್ಸ್ ಗಲೀಜಾಗಿದೆ ಅಂತಂದರೆ ಅದನ್ನು ನೀಟಾಗಿ ಒಂದು ಸಲ ತೊಳೆದ್ಬಿಟ್ಟು ಮತ್ತೆ ನಾವು ಹಾಕಿ ಅದ್ರ ಮೇಲೆ ಎಲ್ಲ ಐಟಮ್ಸ್ನ ಜೋಡಿಸಿ ಇಡ್ಬೋದು. ಇನ್ನು ಸಾಕಷ್ಟು ಜನಕ್ಕೆ ಹಬ್ಬಗಳು ಬಂದಾಗ ಮಾತ್ರ ಯಾಕೆ ಮನೆಯನ್ನು ಕ್ಲೀನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಇರ್ಬೋದು. ಹಬ್ಬಗಳು ಬಂದಾಗೆ ಮನೆ ಕ್ಲೀನ್ ಮಾಡಬೇಕು ಅಂತ ರೂಲ್ಸ್ ಏನೂ ಇಲ್ಲ. ಪ್ರತಿದಿನ ನಿಮ್ಗೆ ಯಾವಾಗ ಬೇಕು ಅನಿಸುತ್ತೋ ಅವಾಗೆಲ್ಲ ಕ್ಲೀನ್ ಮಾಡ್ಕೊಬೋದು. ಆದರೆ ಸುಮ್ಮನೆ ಮನೆ ಕ್ಲೀನ್ ಮಾಡು ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗುತ್ತಲ್ವ ಮನೆ ಕ್ಲೀನ್ ಮಾಡೋದಕ್ಕೆ. ಅದೇ ಹಬ್ಬ ಬರ್ತಾ ಇದೆ, ದೇವ್ರ ಪೂಜೆ ಮಾಡಬೇಕು ಅಂದರೆ ಮನೆಯನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡು ಆಮೇಲೆ ಪೂಜೆ ಮಾಡಬೇಕು, ಅದೇ ಶ್ರೇಷ್ಠ ಅಂತ ಹೇಳಿದಾಗ ದೇವ್ರಿಗೆ ಭಯ ಪಟ್ಕೊಂಡಾದ್ರೂ ಮನೆ ಕ್ಲೀನ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ವರ್ಷಕ್ಕೆ 2 ಸಲ ಮನೇನ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋದನ್ನು ನಮ್ಮ ಹಿಂದಿನ ಕಾಲದಿಂದನೂ ಕೂಡ ನಡೆಸ್ಕೊಂಡು ಬಂದರು. ಯುಗಾದಿ ಹಬ್ಬ ಹಾಗೆ ಮಾರ್ನಮಿ ಹಬ್ಬ, ಇವೆರಡು ಹಬ್ಬಗಳಲ್ಲಿ ಹೆಚ್ಚಾಗಿ ಊರುಗಳಲ್ಲಿ ಮನೇನ ಕ್ಲೀನ್ ಮಾಡೋದು, ಎಲ್ಲ ಪಾತ್ರೆಗಳನ್ನ ತೆಗೆದು ತೊಳೆಯೋದು. ಇನ್ನು ಮುಂಚೆ ಎಲ್ಲ ಈ ರೀತಿ ಮೋಲ್ಡ್ ಮನೆಗಳಿರ್ತಾ ಇರಲಿಲ್ಲ, ಮರದಲ್ಲಿ ಮಾಡಿರೋವಂತಹ ಜಂತೆ ಮನೆಗಳಿರ್ತಾ ಇತ್ತು. ಆ ಮರಗಳಿಗೆ ಯಾವುದೇ ಹುಳಗಳು ಬೀಳಬಾರ್ದು ಅಂತ ಗಂಜಲವನ್ನು ಆ ಮರಗಳಿಗೆ ಹೊಡೆಯುವಂಥದ್ದು ಎಲ್ಲದೂ ಕೂಡ ಮಾಡ್ತಾಯಿದ್ರು. ಇನ್ನು ಕೆಲವರು ಮನೆಗೆ ಸುಣ್ಣ ಬಳಿಯೋದು ಕೂಡ ಮಾಡ್ತಾಯಿದ್ರು ವರ್ಷಕ್ಕೆ 2 ಸಲ. ಯೂಶ್ವಲಿ ರೈತರಿಗೆ ಹೊಲದಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಯುಗಾದಿ ಸಮಯ ಹಾಗೆ ಮಾರ್ನಮಿ ಸಮಯದಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಇರೋದ್ರಿಂದ ಮನೆ ಕೆಲಸ ಮಾಡೋದಕ್ಕೆ ಅಂತ ಈ 2 ಹಬ್ಬಗಳನ್ನು ಇಟ್ಕೋತಾಯಿದ್ರು. ಹಾಗೆ ಹಿಂದಿನ ಕಾಲದಲ್ಲಿ ಜಾಸ್ತಿ ಆಚರಣೆ ಮಾಡ್ತಾ ಇದ್ದಿದ್ದು ಕೂಡ ಯುಗಾದಿ ಹಬ್ಬ ಹಾಗೆ ಮಹಾನವಮಿ ಹಬ್ಬ. ಹಾಗಾಗಿ ಈ 2 ಹಬ್ಬಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ನಮ್ಮ ಹಿಂದಿನವ್ರು ಮಾಡ್ತಾಯಿದ್ರು ಅಂತ ನಾವು ಕೂಡ ಇವಾಗ
ಮೇಯ್ನಾಗಿ ಮಾಡುವಂಥ ಹಬ್ಬಗಳಿಗೆ ಡೀಪ್ ಕ್ಲೀನ್ ಮಾಡ್ತೀವಿ. ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ, ಹಾಗೆ ದಸರಾ ಹಬ್ಬ ಶುರುವಾಗೋದಕ್ಕಿಂತ ಮುಂಚೆ ಮಾಡ್ಕೊತೀವಿ. ದಸರಾ ಹಾಗೆ ದೀಪಾವಳಿ ಎರಡು ಹಿಂದು ಮುಂದೆ ಬರೋದ್ರಿಂದ ಯಾವುದಾದ್ರೂ ಒಂದು ಹಬ್ಬದಲ್ಲಿ ಮಾಡಿಕೊಂಡ್ರೆ ಸಾಕು ಅಂತ. ತೊಳೆದಿದ್ದು ಒರೆಸಿದ್ದು ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಮುಗಿತಾ ಬಂತು. ಇವಾಗೆಲ್ಲದೂ ಕೂಡ ಜೋಡಿಸೋವಂತಹ ಕೆಲಸ. ಇಲ್ಲಿ ಗ್ಯಾಸ್ ಸ್ಟವ್ ಪಕ್ಕನೇ ನನಗೆ ಜಾಸ್ತಿ ಉಪಯೋಗಿಸೋವಂಥ ಕೆಲವೊಂದು ವಸ್ತುಗಳನ್ನ ಇಡೋದಕ್ಕೆ ಅಂತ 2 ಶೆಲ್ಫ್ಗಳನ್ನ ಅಂದರೆ ರ್ಯಾಕ್ಗಳನ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೂ ಕೂಡ ಒಂದು ಸ್ವಲ್ಪ ಲೈನರ್ ಮಿಕ್ಕಿತ್ತು ಅಂತ ಎಣ್ಣೆ ಬಾಟ್ಲುಗಳು ಇಡೋ ಕಡೆ ಹಾಕಿದ್ದೀನಿ. ಎಣ್ಣೆ ಜಿಡ್ಡು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಕೆಳಗಡೆ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ಲೈನರ್ಸ್ ಬಳಸೋದು ತುಂಬಾ ಒಳ್ಳೆಯದು. ನಾನು ಲೈನರ್ ಮಿಕ್ಕಿದ್ರಿಂದ ಅದೇ ಲೈನರ್ನ ಹಾಕಿ ಆಯಿಲ್ ಬಾಟಲ್ಸ್ ಹಾಗೆ ಪಕ್ಕದಲ್ಲಿ ಒಂದು ಬರಣಿ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಕಲ್ಲುಪ್ಪು ಹಾಕಿ ಇಟ್ಟಿದ್ದೀನಿ. ಇನ್ನು ಈ ವೈಟ್ ಕಲರ್ ಸ್ಟ್ಯಾಂಡಲ್ಲಿ ಟೀ ಪೌಡರ್ ಹಾಗೆ ಸಕ್ಕರೆ, ಪುಡಿ ಉಪ್ಪು, ಹುಣಸೆಹಣ್ಣು, ಉಪ್ಪಿನಕಾಯಿ, ತುಪ್ಪ ಇದೆಲ್ಲದನ್ನು ಕೂಡ ಕೈಗೆ ಅರ್ಜೆಂಟಾಗಿ ಸಿಗುವಂಥ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಜೋಡಿಸಾದ್ಮೇಲೆ ಇವಾಗ ಸಿಂಕ್ ಏರಿಯಾನ ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಈ ಸ್ಪೂನ್ಸ್ ಎಲ್ಲ ಇಡೋವಂಥ ಒಂದು ಸ್ಟ್ಯಾಂಡ್ ಏನಿತ್ತು ಅದು ಹಾಗೇ ಇತ್ತು, ನನ್ನ ಹತ್ರ ಯೂಸ್ ಮಾಡ್ತಾ ಇರಲಿಲ್ಲ. ಅದನ್ನು ಇಲ್ಲಿ ಕ್ಲೀನಿಂಗ್ ಮಾಡೋವಂಥ ಬ್ರಷ್ಗಳು, ವೈಪರು ಎಲ್ಲ ಇಡೋದಕ್ಕೆ ಸುಲಭ ಆಗುತ್ತೆ ಅಂತ ಅದನ್ನು ಈ ಒಂದು ಶೆಲ್ಫ್ ಮೇಲೆ ಇಟ್ಕೊಂಡು ಎಲ್ಲ ಕ್ಲೀನಿಂಗ್ ಬ್ರಷಸ್ಸು, ವೈಪರ್ನ ಇದರೊಳಗಡೆ ಹಾಕಿ ಜೋಡಿಸಿದ್ದೀನಿ. ಅನಂತರ ಹ್ಯಾಂಡ್ ವಾಶು, ಒಂದು ಕ್ಲೀನಿಂಗ್ ಸ್ಪ್ರೇ ಬಾಟಲು ಮತ್ತು ಲಿಕ್ವಿಡ್ ಸೋಪು, ಡಿಶ್ ವಾಷರ್ ಅಂತ ಏನು ಕರಿತೀವಿ, ಇದಿಷ್ಟನ್ನು ಈ ಒಂದು ಶೆಲ್ಫಲ್ಲಿ ಜೋಡಿಸ್ತಾ ಇದ್ದೀನಿ. ಇನ್ನು ಮೊನ್ನೆ ತಾನೇ ಡಿಮಾರ್ಟ್ಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಲ್ಲ ಗ್ರೋಸರೀಸು, ಹಾಗಾಗಿ ಇಲ್ಲಿ ಮಸಾಲ ಬಾಕ್ಸ್ ಫುಲ್ ಖಾಲಿ ಆಗಿತ್ತು. ಒಂದು ಸಲ ತೊಳೆದ್ಬಿಟ್ಟು ಅದರಲ್ಲಿ ಹಾಕೋ ಅಂಥದ್ದನ್ನೆಲ್ಲ ಹಾಕಿ ಮತ್ತೆ ಅದನ್ನು ಎತ್ತಿಡ್ತಾ ಇದ್ದೀನಿ. ಈ ಸ್ಟೀಲ್ ಬಾಕ್ಸ್ಗಳಲ್ಲೆಲ್ಲ ಮಸಾಲ ಪೌಡರ್ಸ್ನ ಇಟ್ಟಿದ್ದೀನಿ. ಖಾರದ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಅದೆಲ್ಲದಕ್ಕೂ ಕೂಡ ಲೇಬಲ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವು ಒಂದೊಂದನ್ನು ಓಪನ್ ಮಾಡಿ ನೋಡೋದು ಬೇಡ ಅಂತ. ದಿನಸಿ ಹಾಕೋವಂಥ ಎಲ್ಲ ಬಾಕ್ಸ್ಗಳನ್ನೆಲ್ಲ ತೊಳೆದಿಟ್ಟಿದ್ನಲ್ಲ ಅದೆಲ್ಲದು ಕೂಡ ನೀರು ಸೋರ್ಕೊಂಡಿತ್ತು. ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡೆ. ಸ್ವಲ್ಪನೂ ನೀರಿರಬಾರ್ದು, ಯಾಕಂದರೆ ನೀರಿದ್ದರೆ ನಾವು ಹಾಕೋವಂಥ ಬೇಳೆ ಆಗಿರ್ಬೋದು, ಕಾಳುಗಳಾಗಿರ್ಬೋದು ಬೇಗ ಹಾಳಾಗಿಬಿಡುತ್ತೆ, ಬೂಸ್ಟ್ ಬರುತ್ತೆ, ಜೊತೆಗೆ ಹುಳಗಳು ಕೂಡ ಜಾಸ್ತಿ ಆಗುತ್ತೆ. ಒರೆಸ್ಕೊಂಡಿದ್ದ ನಂತರ ಎಲ್ಲ ಥರದ ದಿನಸಿಗಳನ್ನ ಅದರೊಳಗಡೆ ಹಾಕಿ ಮುಚ್ಚಿಡ್ತಾಯಿದ್ದೀನಿ. ಹಬ್ಬಗಳು ಬಂದಾಗ ಕ್ಲೀನಿಂಗ್ ಮಾಡಬೇಕಲ್ಲಪ್ಪ ಅಂತ ಅಂದ್ಕೊಳ್ಳೋದು ಸಹಜ. ಜೊತೆಗೆ ಕ್ಲೀನಿಂಗ್ ಮಾಡ್ತಾ ಇರ್ಬೇಕಾ ಅಯ್ಯೋ ಯಾವ ಕೆಲಸನಪ್ಪ ಇದು ಮುಗಿಯೋದೇ ಇಲ್ಲ ಎಷ್ಟು ಮಾಡಿದ್ರು ಅಂತ ಅನಿಸೋದು ಕೂಡ ಸಹಜನೇ. ಆದರೆ ಪೂರ್ತಿಯಾಗಿ ಕ್ಲೀನೆಲ್ಲ ಆದಮೇಲೆ ನಮ್ಮ ಮನೆ ನೋಡೋದಕ್ಕೆ ಒಂಥರ ಹೊಸ್ದಾಗಿ ಕಾಣಿಸ್ತಾ ಇರುತ್ತೆ. ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ನೀವು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವ, ನಮ್ಮ ಹೆಂಗಸರಿಗೆ ಅಡುಗೆ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ಮುಕ್ಕಾಲು ಭಾಗ ಎಲ್ಲ ಕ್ಲೀನಿಂಗ್ ಕೆಲಸ ಮುಗ್ದ ಹಾಗೆ ಒಂದು ಸಮಾಧಾನ ಅನಿಸುತ್ತೆ. ನನಗೂ ಕೂಡ ಹಾಗೆ ಎಲ್ಲ ಕ್ಲೀನ್ ಮಾಡಿ ಈ ಗ್ರಾಸರೀಸ್ನೆಲ್ಲ ಆ ಬಾಕ್ಸ್ಗಳಿಗೆ ಫಿಲ್ ಮಾಡಿ ಎತ್ತಿಟ್ಟ ಮೇಲೆ ಎಷ್ಟು ಸಮಾಧಾನ ಆಯಿತು ಅಂತಂದರೆ ಒಂದು ತಲೆ ಮೇಲಿರೋ ಭಾರ ಇಳ್ದಂಗೆ ಆಯಿತು. ಇಲ್ಲಿ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ನನ್ನ ಮಗನೂ ಕೂಡ ಬಂದು ಎಲ್ಲ ಬಾಕ್ಸ್ಗಳದ್ದು ಲಿಡ್ ಕ್ಲೋಸ್ ಮಾಡೋದು, ಎತ್ತಿ ನನಗೆ ಜೋಡಿಸೋದಕ್ಕೆ ಸಹಾಯ ಮಾಡೋದು ಮಾಡ್ತಾ ಇದ್ದಾನೆ. 2 ದಿನ ಕ್ಲೀನಿಂಗ್ ಆದಮೇಲೆ 3ನೇ ದಿನ ಎಲ್ಲ ಸಾಮಾನುಗಳನ್ನ ನಾನು ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇರೋದು. ಟೋಟಲಾಗಿ 3-4 ದಿವಸ ಹಿಡಿಸ್ತು ನನಗೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿದ್ನಲ್ವ. ಸೊ ಇವಾಗ ಫೈನಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದಾದ್ಮೇಲೆ ಬಾಕ್ಸ್ಗಳು, ದಿನಸಿ ಬಾಕ್ಸ್ಗಳನ್ನೆಲ್ಲದೂ ಕೂಡ ಆ ಕಬೋರ್ಡಲ್ಲಿ ಜೋಡಿಸಿ ಇಡ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಕಲರ್ ಬೇಳೆಗಳು, ಕಾಳುಗಳು ಎಲ್ಲದೂ ಕೂಡ ಫುಲ್ಲು ಫಿಲ್ಲಾಗಿದ್ದಾಗ ನೋಡೋದಕ್ಕೆ ಖುಷಿ ಆಗ್ತಾ ಇರುತ್ತೆ. ಈ ಕಬೋರ್ಡನ್ನು ಪ್ರತಿದಿನ ಬಳಸ್ತಾನೇ ಇರ್ತೀನಿ ನಾನು. ಫೈನಲಿ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಬಾಕ್ಸ್ಗಳಿಗೆಲ್ಲ ಹಾಕಿ ಮಿಕ್ಕಿರೋ ಅಂಥ ಗ್ರೋಸರೀಸ್ನೆಲ್ಲ ಪ್ಯಾಂಟ್ರಿ ಯೂನಿಟಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ. ಅದನ್ನು ಕೂಡ ಪೂರ್ತಿಯಾಗಿ ನಾನು ಜೋಡಿಸಿ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ ಇದೇ ವಿಡಿಯೋದಲ್ಲಿ. ಇನ್ನು ಜೋಡಿಸಿರೋದನ್ನೆಲ್ಲ ನೋಡಿ ನೀವು ಹೇಳ್ಬೋದು ಪ್ಲಾಸ್ಟಿಕ್ಕನ್ನು ಜಾಸ್ತಿ ಯೂಸ್ ಮಾಡಬೇಡಿ ಅಂತ. ನಾನು ಕೂಡ ಜಾಸ್ತಿ ಗ್ಲಾಸ್ ಬಾಟಲ್ಸ್ಗಳನ್ನೇ ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಇದೆಲ್ಲವೂ ಕೂಡ ನಾನು ಯೂಸ್ ಮಾಡಿರೋಂತಹ ಪ್ಲಾಸ್ಟಿಕ್ ಯಾವುದೂ ಕೂಡ ಹಾರ್ಮ್ ಆಗುವಂಥ ಪ್ಲಾಸ್ಟಿಕ್ ಅಲ್ಲ, ಫುಡ್ ಗ್ರೇಡ್ ಪ್ಲಾಸ್ಟಿಕ್ಕೆ. ಒಂದೇ ಸಲ ಇಷ್ಟಿಷ್ಟು ದೊಡ್ಡ ಗ್ಲಾಸ್ ಬಾಟಲ್ಸ್ನ ನಾವು ತೊಗೊಬೇಕು ಅಂದರೆ ತುಂಬಾ ಬೆಲೆ ಇರುತ್ತೆ. ಒಂದೇ ಸಲ ತೊಗೊಳೋದಕ್ಕೂ ಕೂಡ ಆಗಲ್ಲ, ಒಂದೊಂದನ್ನೇ ತೊಗೊಳ್ಬೇಕು. ಹಾಗಾಗಿ ಒಳ್ಳೆ ಕ್ವಾಲಿಟಿ ಇರುವಂತಹ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಏನೂ ಆಗೋದಿಲ್ಲ, ಯಾಕಂದರೆ ನಾವು ಅದರಲ್ಲಿ ಯಾವುದೇ ಫುಡ್ನ ಬೇಯಿಸೋದಿಲ್ವಲ್ಲ. ಹಾಗಾಗಿ ಇಲ್ಲಿ ಇವಾಗ ನಾನು ತೋರಿಸ್ತಾ ಇರೋದು ಪ್ಯಾಂಟ್ರಿ ಯೂನಿಟು. ಎಕ್ಸ್ಟ್ರಾ ಉಳಿದಿರೋಂತಹ ದಿನಸಿ ವಸ್ತುಗಳನ್ನೆಲ್ಲದೂ ಕೂಡ ಇಲ್ಲಿ ನಾನು ಜೋಡಿಸಿ ಇಟ್ಟಿರ್ತೀನಿ.
ಹಾಗೆ ಅಕ್ಕಿ ತೊಗೊಂಡು ಬಂದಿರೋದನ್ನು ಕೂಡ ಬಾಕ್ಸ್ಗೆ ಹಾಕಿದ್ದೀನಿ. ಮಿಕ್ಕಿರೋದನ್ನೆಲ್ಲದನ್ನು ಕೂಡ ಬಾಕ್ಸ್ಗಳಲ್ಲಿ ಹಾಕಿ ಪ್ಯಾಂಟ್ರಿ ಯೂನಿಟಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಫೈನಲಿ ನನ್ನ ಅಡುಗೆ ಮನೆ ಪೂರ್ತಿಯಾಗಿ ಕ್ಲೀನಾಗಿದೆ. ಇಷ್ಟರಲ್ಲೇ ನಿಮಗೆ ಕಿಚನ್ ಟೂರ್ ವಿಡಿಯೋ ಕೂಡ ಬರುತ್ತೆ, ಖಂಡಿತವಾಗ್ಲೂ ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ಕಿಚನ್ ಡೀಪ್ ಕ್ಲೀನಿಂಗ್ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ಸ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.